ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನೀವು ನೋಡ್ತಾ ಇರೋದು ಆಫ್ಟರ್ ಸ್ಕೂಲ್ ಆದಮೇಲೆ ಮೇಲೆ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ವಿಡಿಯೋ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಸೊ ಅಷ್ಟು ನಾನು ಹೇಳಿದ್ನೆಲ್ಲ ಗಿಡಗಳು ಒಂದು ಮಕ್ಕಳ ಥರ ನೋಡ್ಕೊತಾ ಇದ್ದೀನಿ ಅಂತೇಳಿ. ಹಾಗಾಗಿ ಸೊ ನೋಡ್ಬೋದು ತುಂಬ ದಿನ ನಂತರ ಮತ್ತೆ ಫ್ಲವರ್ಸ್ ಆಗ್ತಾ ಇದ್ದಾವೆ ಅಲ್ವಾ. ಸೊ ಇನ್ನೊಂದು ಮೇನ್ ರೀಸನ್ ಅಂದರೆ ಸೊ ಮಾರ್ನಿಂಗ್ ಅಂತೂ ತುಂಬ ಬ್ಯುಸಿನೇ ಇರ್ತೀವಿ ಅಲ್ವಾ. ಸೊ ಆ ಬ್ಯುಸಿ ಟೈಮ್ನಲ್ಲಿ ನಮಗಂತೇಳಿ ಸ್ವಲ್ಪ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಈ ಟೈಮಲ್ಲಿ ಅಟ್ಲೀಸ್ಟು ಈವ್ನಿಂಗ್ ಒಂದು 5:30ಗೆ ಹಂಗೆ ಬಿಸಿಲು ಕಾಲ ಆಗಿರೋದ್ರಿಂದ ಬಿಸಿಲು ತುಂಬಾ ಇರುತ್ತೆ. ಒಂದು 10 ನಿಮಿಷ ಇಲ್ಲಿ ವಾಕಿಂಗ್ ಮಾಡಿಕೊಂಡು ಬಿಸಿಲಿಗೆ ಇದ್ದರೆ ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆ ನಮಗೆ ಸ್ವಲ್ಪ ನಮ್ಮ ಸೆಲ್ಫ್ ಬಗ್ಗೆ ನಾವು ಸ್ವಲ್ಪ ಕೇರ್ ಮಾಡ್ಕೋಬೇಕಾಗುತ್ತಲ್ಲ. ಸೊ ಹಾಗಾಗಿ ನಾನು ಒಂದು 10 ನಿಮಿಷ ಆದರೂ ಈವ್ನಿಂಗ್ ಒಂದು ಸ್ವಲ್ಪ ಬಿಸಿಲಿಗೆ ಇದ್ದರೆ ನಮ್ಮ ಹೆಲ್ತೂ ಸ್ವಲ್ಪ ಮೂಡ್ ಸೆಟ್ ಆಗುತ್ತೆ. ಬೆಳಗ್ಗೆಯಿಂದ ವರ್ಕ್ ಮಾಡಿ ನಾವು ಎಷ್ಟೇ ಪಾಸಿಟಿವ್ ಇದ್ರೂ ಒಮ್ಮೆ ನಮಗೆ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರ್ತವೆ, ಅದು ಸಹಜ. ಸೊ ಆ ನೆಗೆಟಿವ್ ಥಾಟ್ಸ್ನ ಅವಾಗವಾಗೆ ಕಂಟ್ರೋಲ್ ಮಾಡೋಕ್ಕೆ ಒಂದು ನಮಗಂತೇಳಿ ಸ್ವಲ್ಪ ಖುಷಿಯಿಂದ ಇರಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಪ್ಲ್ಯಾಂಟ್ಸೇ ನನಗೆ ಖುಷಿ ಕೊಡುತ್ತೆ. ನೋಡಿ ಎಷ್ಟು ಉದ್ದ ಬೆಳೆದಿದ್ದಿಲ್ಲ, ರಾತ್ಕಿ ರಾಣಿ ಅಂತ ದುಂಡು ಮಗ್ಗೆ. ಸೊ ಇದು ಮಗ್ರಿಬ್ ಆಗಿಬಿಟ್ಟಿದೆ, ಸಾಯಂಕಾಲ ಆಗಿದೆ. ಮತ್ತು ಈಗ ಹೋಗಿ 5th ಇಯರ್ಗೆ ರೋಸಾ ಇದ್ದೀನಿ, ಸಾಯಂಕಾಲಕ್ಕೆ ರೆಡಿ ಮಾಡಬೇಕು. ಇದು ಎಲೆ ಗಿಡ ನಮ್ಮಮ್ಮವ್ರ ಮನೆಯಲ್ಲಿ ತೊಗೊಂಬಂದಿದ್ದೆ, ಆಗಿದೆ ಮಾಷಾಲ್ಲ. ಆಮೇಲೆ ಇದು ಪಾಲಕ್ ನೋಡಿ, ಎಷ್ಟು ಸರಿ ಕಟ್ ಮಾಡಿದ್ರೂ ಮತ್ತೆ ಬಂದಿದೆ. ಸೊ ಅದಕ್ಕೆ ಇನ್ನು ಸ್ವಲ್ಪ ಬೀಜ ಇದ್ವು ಹಾಕೋಣ ಅಂಥೇಳಿ ತೊಗೊಂಬಂದಿದ್ದೀನಿ. ಸೊ ನೋಡಿ, ಇದು ಪಾಲಕ್ ಬೀಜ ಜಸ್ಟ್ ಒಂದು 10 ರೂಪೀಸ್ನಲ್ಲೇ ಈ ಫರ್ಟಿಲೈಸರ್ ಮದ್ದುಗಳು ಹೊಲಕ್ಕೆ ಮದ್ದು ಮಾರೋ ಒಂದು ಶಾಪಲ್ಲಿ ಸಿಗ್ತವೆ. ಸೊ ಅಲ್ಲೊಂದು ಇಟ್ಟರೆ ಸಾಕಿದು. ಹೀಗೆ ಈಗಂತೂ ಮಕ್ಕಳಿಗೆ ಎಲ್ಲ ಒಂದು ಆಟೋಮೆಟಿಕ್ ಲೈಫ್ ಆಗಿಬಿಟ್ಟಿದೆಯಲ್ವ. ಸೊ ಹಾಗಾಗಿ ನನ್ನ ಉದ್ದೇಶ ಏನಂದರೆ ಈ ಥರ ಒಂದು ಎನ್ವೈರ್ಮೆಂಟನ್ನು ಕಾಪಾಡಬೇಕು. ನೋಡಿ, ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೂ ಬದುಕು ಹಕ್ಕಿದೆ. ಸೊ ಅದ್ರ ಬಗ್ಗೆ ಒಂದು ಲವ್ ತೋರಿಸೋ ಆಗಿರಬೇಕು. ಸೊ ಇಲ್ಲಿ ನೋಡಿ, ನನ್ನ ಮೇಲೆ ಬಂದಿದ್ದೀನಿ, ಗಿಳಿಗಳು ಹರಿಸ್ತಾ ಇದ್ದಾವೆ. ಅದು ತುಂಬ ಮೈಂಡ್ಗೆ ತುಂಬ ಫ್ರೆಶ್ ಆಗುತ್ತೆ. ಈ ಮೊಬೈಲ್ TV ಸೌಂಡ್ ಎಲ್ಲ ಕೇಳಿ ಒಂಥರ ಬೇಜಾರಾಗಿಬಿಟ್ಟಿರುತ್ತೆ, ರೋಬೋ ಲೈಫ್ ಆಗಿಬಿಟ್ಟಿದೆ. ನೀವೇನಂತೀರ? ಸೊ ನೋಡಿ, ಏನು ಟೆನ್ಷನ್ ಇದ್ರೂ ಈ ಗ್ರೀನ್ ಎಲೆಗಳನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ಇವಾಗಂತೂ ದುಡಿಯೋ ಒಂದು ಬ್ಯುಸಿ ಲೈಫ್ನಲ್ಲಿ ಬ್ಯುಸಿ ಲೈಫಲ್ಲಿ ನಾವು ಮಾಡ್ತಾ ಇರೋದು ರೋಬೋ ಥರ ನಾವು ಕೂಡ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಆರೋಗ್ಯ ಇರೋವರೆಗೆ ನಾವು ಕೆಲಸ ಮಾಡೋದು. ಆರೋಗ್ಯ ಏನಾದರೂ ಕೆಟ್ಟುಬಿಟ್ರೆ ಆಮೇಲೆ ನಮಗೆ ಆರೋಗ್ಯನೇ ಒಂದು ವರ್ಕ್ ಆಗಿಬಿಡುತ್ತೆ. ಸೊ ಎಲ್ಲರೂ ನಿಮ್ಮ ಒಂದು ಆರೋಗ್ಯದ ಮೇಲೆ ಕಾಯಲ್ಲಿಡಿ. ಸೊ ಟೆನ್ಷನ್ ಫ್ರೀ ಅಂತೂ ಆಗೋಕ್ಕಾಗಲ್ಲ, ಆದರೆ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಈ ಥರ ನಿಮಗೆ ಇಷ್ಟವಾಗಿರೋ ಕೆಲಸಗಳನ್ನ ಸ್ವಲ್ಪ ನೀವು ಅವಾಗವಾಗೆ ಮಾಡ್ತಾಯಿದ್ರೆ ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ. ಇದು ನನ್ನದು ಒಂದು ಆಪ್ಷನ್, ನಾನು ಮಾಡ್ತಾ ಇರೋದು ಅಲ್ವಾ. ಗಿಳಿಗಳು ಎಷ್ಟು ಚೆನ್ನಾಗಿ ಹರಿಸ್ತಾ ಇದ್ದಾವೆ, ಇಲ್ಲಿ ರೆಕಾರ್ಡ್ ಆಗ್ತಾಯಿಲ್ಲ. ನಿಮ್ಗಂತೇಳಿ ಒಂದು ಸ್ವಲ್ಪ ಟೈಮ್ ಕೊಡಿ, ಆರಾಮಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.